ನಿಮ್ಮ ಅಭಿಮಾನಿ ಅಣ್ಣ. ಹೆಣ್ಮಗು ಅಕ್ಕ ಅನ್ಬೇಡಪ್ಪ, ನೀನು ನೀನು ಮೇಡಮ್ಮನ್ನು. ಚಿಕ್ಕದ 30 ಅದೇ ಬಹುಮಾನ ಎಂದರು ಕನ್ನಡ ಸಿಂಹಗಳು. ಎಲ್ಲರೂ ಕಚ್ಚರಾಗಡೆ ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸ್ಟೈಲಿಶ್ ಅಂಬಿ ವಿತ್ ಅಂಬಿ ಸ್ಟೈಲ್. ನಾವಿವತ್ತು ಬಂದಿರೋದು ಮುರುಡೇಶ್ವರಕ್ಕೆ. ಬನ್ನಿ ಒಳಗೆ ಏನೇನಿದೆ ಅಂತ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ಏನಪ್ಪ ಈ ತರ ಬಂದಿದ್ದೀನಿ ಅನ್ಕೊಂಡ್ರ? ಒಂದ್ ನಿಮಿಷ, ಇವಾಗ ನೋಡಿ. ಆನೆ ಬಂತು, ಒಂದಾನೆ. ಆನೆ ಎಲ್ಲ ಐತೆ, ಅದು ಒಂಟೆ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನಮ್ ಪಾರ್ಟ್ನರ್ ಹಾಯ್ ಮಾಡಿ. ಕುದುರೆ ಕುದುರೆ ಹೆಣ್ಮಗು ಅಯ್ಯೋ, ಇಲ್ಲಿ ಜನ ಒಟ್ಟಾಗಿರೋದು ನೋಡ್ಬಿಟ್ಟು ನಾನೇನೋ ಆಯ್ತು ಅನ್ಕೊಂಡ್ಬಿಟ್ಟೆ. ನೋಡಿದ್ರೆ ಕಾರ್ ಪಾರ್ಕಿಂಗಿಗೆ ಇಷ್ಟು ಜನ ನಿಂತವ್ರೆ. ಅನೇ ಖರ್ಚಿಪ್ ಇತ್ತ? ಖರ್ಚಿಪ್ ಇಲ್ಲ, ಖರ್ಚಿಪ್ಪು ಇಲ್ಲ. ಗುರು 1000 ಇದು ಒಂದು ಖರ್ಚಿಪ್ಪು ಇಲ್ಲ. ಇತ್ತ ನೀಲಿ ಇದಾದ್ರೆ ಕೋಳೆ ಆಗತ್ತೆ ನೋಡಿ. ಬರೋಣ ಅಕ್ಕ? ನಮ್ಮ ಅಕ್ಕ ಅನ್ಬೇಡಪ್ಪ, ನೀನು ನೀನು ಮೇಡಮ್ಮನ್ನು. ನಮ್ಮ ಅನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ಏನಂತೀರ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನೆಕ್ಸ್ಟ್ ಹೇಳಿದ್ ನಾ. ನೆಕ್ಸ್ಟ್ ಹೆಲ್ಮೆಟ್ ಒಂದಿದೆ. ಏನಾದ್ರು ಬೇಕಿದ್ರೆ ಅಲ್ಲ, ಟಿಕೆಟ್ ಮಾಡಿ ಲಗೇಜ್ ರೂಮ್ ಅಲ್ಲಿ ಇಟ್ಟಿದೀವಿ. ಅದ್ರಲ್ಲಿ ಬಾಕಿದ್ ನೋಡಿ. ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕಳ್ಳತನ ಅಥವಾ ನಷ್ಟಕ್ಕೆ ನಾವು ಜವಾಬ್ದಾರಲ್ಲ. ಅಲ್ಲಿಂದ ಎತ್ಕೊಂಡು ಹೋದ್ರಿ, ಮತ್ ಟಿಕೆಟ್ ಮಾಡಿ ಇಟ್ಟಿದೆ ಅಂತ. 60 ಚಿಕ್ಕದ 30 ಚಿಕ್ಕದು 30, ದೊಡ್ಡದು 60. ಫೋಟೋ ಆಯ್ತಾ? ಗಣೇಶನ ಬುದ್ಧಿವಂತಿಕೆಯಿಂದ ಶ್ರೀ ಕ್ಷೇತ್ರ ಗೋಕರ್ಣದಲ್ಲಿ ಪ್ರತಿಷ್ಠಾಪನೆಗೊಂಡಂಥ ಶಿವನ ಆತ್ಮಲಿಂಗವನ್ನು ರಾವಣ ತನ್ನ ಬಲಪ್ರಯೋಗ ಮಾಡಿ ಕೇಳೋಕೆ ಪ್ರಯತ್ನ ಪಟ್ಟಾಗ ಒಂದು ಚೂರು ಈ ಕ್ಷೇತ್ರದಲ್ಲಿ ಬಿದ್ದು ಇದನ್ನು ಮಿರ್ಡೇಶ್ವರ ಎಂದು ಕರೆದರು. ಅದೇ ಮುಂದೆ ಮುರುಡೇಶ್ವರ ಆಯಿತು. 200 ಅಧಿಕ ನಿಪುಣ ಕೆಲಸಗಾರರಿಂದ ನಿರ್ಮಾಣಗೊಂಡ ಈ ದೇವಸ್ಥಾನದ ವೆಚ್ಚ 50 ಮಿಲಿಯನ್ಗಿಂತ ಹೆಚ್ಚು. ಹಾಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಬರೋಬ್ಬರಿ 20 ಮಾಡಿಗಳನ್ನು ಹೊಂದಿರುವ ರಾಜಗೋಪುರ. ತಡಕಬೇಕು, ಆಮ್ಯಾಲ್ ಹಿಡಕಬೇಕು. ಅನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ. ಇತ್ತ ಮೆರಳಿ ಚಾಲ ಅಪ್ಪು ಚಿನ್ನ ಯಾವುದಿಲ್ಲ ಅಂತ ಅಲ್ಲೇ ಇಟ್ಟಿದ್ದು. ಅಂತಲ್ಲೇ ಮಾಡಿದೆ. ಒಳಗಡೆ ತಿಂತ ಕ್ಯಾಮ್ರಾ ಇಟ್ಟಿಲ್ಲ, ಗೋಲ್ಡನ್ ಹಾಕಿಲ್ಲ. ಈ ಕಡೆ
ಬಂದ್ ಮಾಡ ಮೊಬೈಲ್ ಕಾಣುದಿಲ್ಲ ಅಲ್ಲಿ ನೋಡ್ಲಿ ಅತಿ ಬಹುಮಾನ ಎಂದರು ಕನ್ನಡ ಸಿಂಹಗಳು. ಗ್ರೂಪ್ ಅಂದ್ರೆ ಗ್ರೂಪ್ ಮಾರ ಅಂತೂ ದೇವ್ರ ದರ್ಶನ ಆಯ್ತು. ಹೋಗ್ ಬರೋಷ್ಟ್ರಲ್ಲಿ ಬಾಯೆಲ್ಲ ಒಣಗ್ಬಿಟ್ಟಿದೆ. ಬನ್ನಿ ಒಂದ್ ಬಾಟ್ಲ್ ನೀರ್ ತಗೊಂಡ್ ಬರೋಣ ಹೋಗ್ಬಿಟ್ಟು. ಇಲ್ಲಿರುವ ಶಿವನ ಮೂರ್ತಿ ಇಡೀ ಪ್ರಪಂಚದಲ್ಲೇ ಸೆಕೆಂಡ್ ಟಾಲೆಸ್ಟ್. 123 ಅಡಿ ಎತ್ತರದ ಶಿವನನ್ನು ಕಟ್ಟುವ ಮನಸ್ಸು ಮಾಡಿದ ಪುಣ್ಯಾತ್ಮ ಶಿವಮೊಗ್ಗದ ಕಾಶಿನಾಥ್ ಅಂಡ್ ಬಿಸಿನೆಸ್ ಮ್ಯಾನ್ RN ಶೆಟ್ಟಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.